ನಮಸ್ಕಾರ ವೀಕ್ಷಕರೇ, ನಾನು ಹೇಳ್ತಾ ಇರೋ ಒಂದು ಸ್ಕೀಮ್ ಬಗ್ಗೆ ಮಾಹಿತಿ ಕೇಳಿದ್ರೆ ಸಾಕು, ನೀವು ಡೆಫಿನೆಟ್ ಆಗಿ ಶಾಕ್ ಆಗೇ ಆಗ್ತೀರಾ. ಯಾಕಂದ್ರೆ ನಾನೇ ಖುದ್ದಾಗಿ ಆಗಿರುವಂತಹದ್ದು. ಯಾಕಪ್ಪ ಅಂದ್ರೆ ಅಂತಹದೊಂದು ಸ್ಕೀಮೇ ಇದೆ. ಯಾಕಂದ್ರೆ ಬರೀ ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, 30 ಅಲ್ಲ, 46 ಮನೆ ಬಳಕೆಯ ವಸ್ತುಗಳನ್ನ ಕೊಡ್ತಾ ಇದ್ದಾರೆ ಫ್ರೀ ಆಗಿ. ಇದು 1 ವರ್ಷಕ್ಕಲ್ಲ, 5-6 ತಿಂಗಳಿಗಲ್ಲ, ಪ್ರತಿ ತಿಂಗಳು ಕೂಡ ಬರ್ತಾ ಇದೆ. ಸೊ ಹೇಗೆ ಇದು ನಿಜವಾಗಿರುವಂತಹ ಸ್ಕೀಮೇ ವೀಕ್ಷಕರೇ? ಡೆಫಿನೆಟ್ ಆಗಿ 100% ನಾನೇ ಗ್ಯಾರಂಟಿ ಇದಕ್ಕೆ, ಓಕೆನಾ? ಸೊ ಈ ಒಂದು ಸ್ಕೀಮ್ ಬಗ್ಗೆ ನನಗೆ 5 ನಿಮಿಷ ಟೈಮ್ ಕೊಡಿ. ಬರೀ 5 ನಿಮಿಷದಿಂದ 7 ನಿಮಿಷ ಟೈಮ್ ಕೊಡಿ. ಇದು ಸ್ಕೀಮ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಆ 46 ಒಂದು ಯಾವ ವಸ್ತುಗಳು ಅದಾವೆ ಎಂಬುದನ್ನು ಕೂಡ ತಿಳಿಸ್ಕೊಡ್ತೀನಿ. ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಸೊ ಇದಕ್ಕೆ ಏನೇನು ಪ್ರೊಸೆಸಿಂಗ್ ಇರುತ್ತೆ, ಯಾವಾಗಿನಿಂದ ಲಾಂಚ್ ಆಗುತ್ತೆ, ಎಲ್ಲ ಕೂಡ ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ನಾನು ಹೆಕ್ಕಿ ತೆಗೆದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ನೋಡಿ, ಇದಕ್ಕೆ ಟೈಮ್ ಬಹಳಷ್ಟು ತಗೊಂಡಿದ್ದೀನಿ. ಸೊ ಇಲ್ಲಿ ನೋಡಿ ವೀಕ್ಷಕರೇ, ಸೊ ಕಂಪ್ಲೀಟ್ ಆಗಂತಹ ನಿಮ್ಮ ಮಾಹಿತಿ ನಿಮ್ಗೆ ಗೊತ್ತಾಗಬೇಕಂದ್ರೆ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬಾರ್ದು. ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಒಂದು ಲಾಸ್ ಆಗುತ್ತೆ, ನನಗೇನಿಲ್ಲ. ಸೊ ಕಂಪ್ಲೀಟ್ ಆಗಿ ಒಂದ್ಸರಿ ವಾಚ್ ಮಾಡಿಬಿಡಿ. ಸೊ ನೀವೇ ಶೇರ್ ಮಾಡ್ತೀರಾ ಇನ್ನೊಬ್ರಿಗೆ, ಯಾಕಂದ್ರೆ ಅಂತಹದೊಂದು ಸ್ಕೀಮೇ ಇದೆ. ನಾನೇ ಶಾಕ್ ಆಗಿರುವಂಥದ್ದು ಖುದ್ದಾಗಿ. ಇಲ್ಲಿ ನೋಡಿ, ನಾನು ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಆ ಒಂದು 46 ವಸ್ತುಗಳನ್ನ ಕೇಳಿ ಬರೀ ನೀವು. ನನಗೆ ಟೈಮ್ ಅಲ್ಲೇ ಕೊಡಿ ನೀವು ಸಾಕು. 46 ವಸ್ತುಗಳನ್ನ ಕೇಳಿದ್ರೆ ಶಾಕ್ ಆಗ್ತೀರಾ. ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಸ್ಕೀಮ್ ನೋಡಿ. ಇದು ರಾಜ್ಯ ಸರ್ಕಾರದಲ್ಲ, ಯು ಪಿ ಯಲ್ಲಿ ಈಗಾಗಲೇ ನಡೀತಾ ಇದೆ, ಸ್ಕೀಮ್ ಜಾರಿ ಆಗಿದೆ. UP ಆದಿತ್ಯನಾಥ್ ನಿಮ್ಗೆ ಗೊತ್ತಿರ್ಬೋದು. ಸೊ ಬೋಲ್ಡಿಜರ್ ಬಾಬಾ ಅಂತ ಕರೀತಾರೆ. ಈಗ ನೋಡ್ಬೋದು ನೀವು, ಅಲ್ಲಿ ಈಗಾಗಲೇ 46 ವಸ್ತುಗಳನ್ನ ಒಂದು ಪಡಿತರ ಚೀಟಿದಾರರಿಗೆ BPL ರೇಷನ್ ಕಾರ್ಡ್ ಆಗಿರಲಿ, APL ಆಗಿರಲಿ, ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರಲಿ, ಸೊ ಎಲ್ಲ ರೇಷನ್ ಕಾರ್ಡ್ಗಳಿಗೆ ಈಗ 46 ವಸ್ತುಗಳನ್ನ, ಮನೆ ಬಳಕೆ ವಸ್ತುಗಳನ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ ಕರೆಕ್ಟ್ ಆಗಿ ನೋಡಿ. ಕಾಫಿ, ಹಾಲು ಮತ್ತೆ ಹಾಲಿನ ಪಾಕೆಟ್ಗಳು ನೋಡಿ, ಇವೆಲ್ಲ ಮನೆ ವಸ್ತುಗಳ ಬಳಕೆಯ ವಸ್ತುಗಳಿದಾವೆ ನೋಡಿ. ಟೂತ್ಪೇಸ್ಟು, ಕೋಲ್ಗೇಟ್ ಗೊತ್ತಾಯ್ತಲ್ಲ, ಮತ್ತೆ ಇಲ್ಲಿ ನಮ್ಕೀನ್ ಅಂದ್ರೆ ಉಪ್ಪು ನೋಡಿ. ಇಲ್ಲಿ ನೆಕ್ಸ್ಟ್ ಬಿಸ್ಕತ್ಗಳು, ಬ್ರೆಡ್, ಒಣಹಣ್ಣುಗಳು, ಮಸಾಲೆಗಳು, ಎಲ್ಲ ಮನೆ ಪದಾರ್ಥಗಳಿದಾವೆ ನೋಡ್ಕೊಳ್ಳಿ ಒಂದೊಂದಾಗಿ. ಟೀ ಪ್ಯಾಕೆಟ್ಗಳು, ಶಾಂಪೂ, ಸಾಬೂನು, ಆಡಳಿತ ಸಾಮಗ್ರಿಗಳು, ರಾಜ್ಮಾ ಅಂತೆ, ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ರಾಜ್ಮಾ ಅಂತೆ. ಮತ್ತೆ ಇಲ್ಲಿ ಕ್ರೀಮ್ ಅಂತೆ, ಮತ್ತೆ ಸೋಯಾಬೀನ್ ಗೊತ್ತದಲ್ಲ, ಸೋಯಾಬೀನು, ಹಾಲಿನ ಎಲೆ, ಕನ್ನಡಿ ಕೂಡ ಕೊಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಮನೆ ಬಳಕೆಯ ವಸ್ತುಗಳಿದಾವೆ. ಬರೀ ನೋಡ್ತಾ ಹೋಗಿ ನಾವೇ ಶಾಕ್ ಆಗಿದ್ದೀನಿ. ಸೊ ಇಂತಹ ವಸ್ತುಗಳು ನೀವು ಹೊರಗಡೆ ಹೋಗಿ ತಗೊಳ್ಳೋದು ಅವಶ್ಯಕತೆನೇ ಇಲ್ಲ. ಪ್ರತಿ ತಿಂಗಳು ಬರ್ತಾ ಇದ್ರೆ ಆರಾಮಾಗಿ ನೀವು ಏನು ಪೇಮೆಂಟ್ ಬರತ್ತಲ್ಲ, ನೀವು ದುಡ್ದಿರೋ ಪೇಮೆಂಟ್ ನಿಮ್ಮ ಹತ್ರನೇ ಉಳುತ್ತೆ. ಬರೀ ನೀವೇನು ಕಾಯಿಪಲ್ಲೆ ಅದು ಇದು ಇವಷ್ಟೇ ತಂದೆ ನಿಮ್ಮ ಸಂಸಾರವನ್ನು ಏನದು ಜೀವನವನ್ನು ನಡೆಸ್ತಾ ಹೋಗ್ಬೋದು. ಮತ್ತೆ ಏನು ನೀವು ಅಮೌಂಟ್ ಏನಿದೆಲ್ಲ ಹಾಗೆ ನಿಮ್ಮ ಬ್ಯಾಂಕಲ್ಲಿ ಇಟ್ಕೋಬಹುದು. ಬರೀ ನೋಡಿ ನೀವು ಸ್ಕೀಮ್ ಯಾವ ರೀತಿಯಾಗಿದೆ. ಸಿಹಿ ತಿಂಡಿಗಳು ಅಂತ ಇದನ್ನು ಕೂಡ ಕೊಡ್ತಾ ಇದ್ದಾರೆ. ಪಾಕ್ ಮಾಡಿದ ಹಾಲಿನ ಪುಡಿ, ಮತ್ತೆ ಇಲ್ಲಿ ಮಗುವಿನ ಬಟ್ಟೆಗಳು, ಮತ್ತೆ ಇಲ್ಲಿ ಹೊಸರಿ ಉಳಿದ ವಸ್ತುಗಳನ್ನ ಕೆಳಗೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡೋಣ ಯಾವ್ಯಾವ ವಸ್ತುಗಳನ್ನ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಬಾಚಣಿಗೂ ಕೂಡ ಕೊಡ್ತಾ ಇದ್ದಾರೆ. ಬಟ್ಟೆ ಒಗೆಯೋ ಪುಡಿ, ನಿರ್ಮಾ ಕೂಡ ಕೊಡ್ತಾ ಇದ್ದಾರೆ. ಟೂತ್ ಬ್ರಷ್ ಕೂಡ ಕೊಡ್ತಾ ಇದ್ದಾರೆ. ಬ್ರಷ್ ಆಗಲೇ ಕೋಲ್ಗೇಟ್ ಕೂಡ ಕೊಟ್ಟಿದ್ರು, ಈಗ ಟೂತ್ ಬ್ರಷ್ ಕೂಡ ಕೊಡ್ತಾ ಇದ್ದಾರೆ. ಧೂಪ ದ್ರವ್ಯ ಅಂತ, ಇದ್ರ ಬಗ್ಗೆ ಗೊತ್ತಿಲ್ಲ. 5 kg ಗ್ಯಾಸ್ ಸಿಲಿಂಡರ್ ಕೂಡ ಉಚಿತವಾಗಿ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ 5 kg ಕೊಡ್ತಾ ಇದ್ದಾರೆ. ಸಣ್ಣದಾಗಿರುತ್ತೆ ಅದು 5 kg ಗ್ಯಾಸ್ ಸಿಲಿಂಡರ್. ಸೊಳ್ಳೆ ಪರದೆ ಕೂಡ ಕೊಡ್ತಾ ಇದ್ದಾರೆ. ಮಚ್ಚರದಾನಿ ಅಂತ ಅಂತಾರೆ ನಮ್ಮ ಉತ್ತರ ಕರ್ನಾಟಕ ಭಾಷೆದಲ್ಲಿ, ಮಚ್ಚರದಾನಿ ಅಂತ. ಇಲ್ಲಿ ಪಾತ್ರೆ ತೊಳೆಯುವ ಬಾರ್ ಅಂತೆ, ಮತ್ತೆ ಜ್ಯೋತಿ ಅಂತೆ, ವಿದ್ಯುತ್ ಉಪಕರಣಗಳು ಅಂತೆ, ಗಡಿಯಾರ ಕೂಡ ಕೊಡ್ತಾ ಇದ್ದಾರೆ. ಪಂದ್ಯಗಳನ್ನು ಅಂತ, ಲಾಕ್, ಛತ್ರಿ ಕೂಡ ಕೊಡ್ತಾ ಇದ್ದಾರೆ. ಬ್ರೂಮ್, ಮಾಪ್, ವಾಲ್ ಹ್ಯಾಂಗರ್ ಅಂತೆ, ರೈನ್ಕೋಟ್ ಕೂಡ ಕೊಡ್ತಾ ಇದ್ದಾರೆ. ಈಗಾಗಲೇ ಮಳೆಗಾಲ ಕೂಡ ಸ್ಟಾರ್ಟ್ ಆಗ್ಲಿಕ್ಕೆ ಬಂತು. ಶೂಗಳು ಕೊಡ್ತಾ ಇದ್ದಾರೆ. ನೈಲಾನ್ ಕೂಡ ಕೊಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಹಗ್ಗ ಗೊತ್ತಾಯ್ತಲ್ಲ, ಪ್ಲಾಸ್ಟಿಕ್ ಹಗ್ಗಗಳನ್ನು ಕೂಡ ಕೊಡ್ತಾ ಇದ್ದಾರೆ. ನೀರಿನ ಪೈಪ್ ಕೂಡ ಕೊಡ್ತಾ ಇದ್ದಾರೆ. ಯಾರಾದರೂ ಮನೆ ಕಟ್ತಾ ಇದ್ರೆ ಬಹಳಷ್ಟು ಯೂಸ್ ಆಗುತ್ತೆ, ಅಥವಾ ಮನೆಯಲ್ಲಿ ನೀರು ತುಂಬ್ತಾ ಇದ್ರು ಕೂಡ ಯೂಸ್ ಆಗುತ್ತೆ. ಖನಿಜಯುಕ್ತ ನೀರು ಕೂಡ ಕೊಡ್ತಾ ಇದ್ದಾರೆ. ಕೈ ತೊಳೆಯುವಿಕೆ, ಪ್ಲಾಸ್ಟಿಕ್ ಕೂಡ ಕೊಡ್ತಾ ಇದ್ದಾರೆ. ಬಾತ್ರೂಮ್ ಕ್ಲೀನರ್ ಕೂಡ ಕೊಡ್ತಾ ಇದ್ದಾರೆ. ಬಾತ್ರೂಮ್ ತೊಳೆಯಲು ಪಿನೈಲ್ ಅದು ಇದು ಏನಂತಾರಲ್ಲ, ಹರ್ಪಿಕೋ ಅದು ಇದು ಕೊಡ್ತಾ ಇದ್ದಾರೆ. ಶೇವಿಂಗ್ ಕ್ರೀಮ್ ಕೂಡ ಕೊಡ್ತಾ ಇದ್ದಾರೆ ಗಂಡಸರಿಗೆ. ಹೆಣ್ಮಕ್ಳಿಗೂ ಕೂಡ ಯೂಸ್ ಇದೆ, ಸಣ್ಣ ಮಕ್ಕಳಿಗೂ ಕೂಡ ಯೂಸ್ ಇದೆ, ದೊಡ್ಡವರಿಗೂ ಕೂಡ ಯೂಸ್ ಇದೆ. ಸಾಬೂನುಗಳು ಕೊಡ್ತಾ ಇದ್ದಾರೆ. ಒರೆಸುವ ಬಟ್ಟೆಗಳು ಕೂಡ ಕೊಡ್ತಾ ಇದ್ದಾರೆ.
ಮಸಾಜ್ ಎಣ್ಣೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ ಮಸಾಜ್ ಎಣ್ಣೆಗಳು ಕೂಡ ಸಿಗ್ತಾ ಇದ್ವಿ. ನಿಜ ಮತ್ತು ಇದು ಸುಳ್ಳಲ್ಲ, ಫೇಕ್ ನ್ಯೂಸ್ ಅಲ್ಲ, ನಿಜ. ವೆಬ್ಸೈಟಲ್ಲಿ ಕೂಡ ಹಾಕಿದ್ದೀನಿ, ನೀವು ನೋಡ್ಕೋಬಹುದು. ಮೇಲೆ ಇಲ್ಲಿ ಲಿಂಕ್ ಕಾಣ್ತಾ ಇದೆ ನೋಡಿ, ಪಾಟೀಲ್ ಕಂಪ್ಯೂಟರ್ ಅಥನಿ .in ಅಂತ ಗೂಗಲಲ್ಲಿ ಅಥವಾ ಕ್ರೋಮ್ನಲ್ಲಿ ಸರ್ಚ್ ಮಾಡಿದ್ರೆ ಸಾಕು. ಸೊ ಈ ಒಂದು ಪೇಜನ್ನು ನೀವು ನೋಡ್ತಾನೆ ಇರ್ಬೋದು. ಕರೆಕ್ಟಾಗಿ ಯಾವ್ಯಾವ ಸಾಮಾನುಗಳನ್ನು ಕೊಟ್ಟಿದ್ದಾರೆ, ಯಾವ ವಸ್ತುಗಳನ್ನು ಕೊಟ್ಟಿದ್ದಾರೆ. 46 ವಸ್ತುಗಳು ನಿಮಗೆ ಹಿಂಗೆ ಸಾಲ್ಕ ಬರುತ್ತೆ, ಅಲ್ಲಿ ಕರೆಕ್ಟಾಗಿ ನೋಡ್ಕೋಬಹುದು. ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಇದನ್ನು ಮೊದಲು ನೋಡಿ ಮತ್ತೆ ಸ್ಕಿಪ್ ಮಾಡಬೇಡಿ, ಹೋಗಬೇಡಿ. ಇಲ್ಲಿ ನೋಡಿ ಮತ್ತೆ ಇಲ್ಲಿ ಮಸಾಜ್ ಎಣ್ಣೆಗಳು ಆಯ್ತಲ್ವ, ಸ್ಯಾನಿಟೈಸರ್ ಕೂಡ ಕೊಡ್ತಾ ಇದ್ದಾರೆ. ವೆಬ್ ಬಾಡಿ ಲೋಷನ್ ನೋಡಿ, ಇಲ್ಲಿ ಸ್ಪ್ರೇ ಕೂಡ ಕೊಡ್ತಾ ಇದ್ದಾರೆ. ಇನ್ನೇನೇನು ಬೇಕು ನಿಮಗೆ? ಸೊ ಇಂತಹ ಒಂದು ಸ್ಕೀಮ್ ಎಲ್ಲಿ ಸಿಗತ್ತೆ ಹೇಳಿ? ಸೊ ಹೊಸ ಸ್ಕೀಮು, ನೀವು ಇದೇ ನಾನು ಕೇಳಿರಲೇ ಇಲ್ಲಪ್ಪ, ಸುಳ್ಳೆಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇಂತಹ ಸ್ಕೀಮ್ ನಾನು ಕೇಳಿರಲಿಲ್ಲ. UP ಯಲ್ಲಿ ನನಗೂ ಕೂಡ ಗೊತ್ತಿದ್ದಿಲ್ಲ. ಸೊ ನಾನೇ ಕೇಳಿದ ಕೂಡಲೇ ಶಾಕ್ ಆಗಿದ್ದೀನಿ. ಈಗಾಗಲೇ ಜಾರಿಯಾಗಿ ಬಹಳ ದಿನನೇ ಆಯಿತು. ಆದರೆ ಈ ಒಂದು ಸ್ಕೀಮ್ ಏನಿದೆಯಲ್ಲ, ಮೋದಿಯವರು ಬಂದ ಮೇಲೇ ಒಂದು ನಾವು ಕರ್ನಾಟಕ ರಾಜ್ಯದಲ್ಲಿ ಬಿಡ್ತೇವೆ ಅಂತ ಹೇಳಿದರೆ, ಕರ್ನಾಟಕ ರಾಜ್ಯ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲೇ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಆದರೆ ಕರ್ನಾಟಕದಲ್ಲಿ ಆದರೂ ಫಿಕ್ಸ್ ಆಗತ್ತೆ, ಡೆಫಿನೆಟ್ ಆಗಿ ನಾವು ಮಾಡ್ತೇವೆ ಲಾಂಚ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಮೋದಿಜಿ ಅವರು ಈಗಾಗಲೇ ನೀವು ಹೋಟ್ ಹಾಕಿ ಬಂದಿದ್ದೀರಾ, ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ಇನ್ನು ಜೂನ್ 4 ಬಂದೇ ಬಿಡುತ್ತೆ. ಸೊ ಇಲ್ಲಿ MP ಎಲೆಕ್ಷನ್ ಅಲ್ಲಿ ಈಗಾಗಲೇ PM ಎಲೆಕ್ಷನ್ ಅವರೇ ಬರುವ ಚಾನ್ಸಸ್ ಬಹಳಷ್ಟು ಇದೆ ಅನ್ಸತ್ತೆ ನಮಗಂತೂ. ಯಾಕಂದ್ರೆ ಬಹಳಷ್ಟು ಸ್ಕೀಮ್ಸ್ಗಳನ್ನು ಜಾರಿ ತಂದಿದ್ದಾರೆ, ಕೆಲಸ ಕೂಡ ಮಾಡಿದ್ದಾರೆ, ಡೆವಲಪ್ ಕೂಡ ಮಾಡಿದ್ದಾರೆ ಅಂತ ನಮ್ಗೆ ಅನಿಸಿದೆ. ನಿಮ್ಗೆ ಏನು ಅನ್ಸುತ್ತೆ ನಿಮ್ಗೆ ಗೊತ್ತಿರೋದು. ಸೊ ಆದರೆ ಈಗ ಬಂದೇ ಬರ್ತಾರೆ ಅಂತ ಅನ್ಸುತ್ತೆ. ಬಂದಮೇಲೆ ಈ ಒಂದು ಸ್ಕೀಮನ್ನು ಲಾಂಚ್ ಮಾಡೋರಿದ್ದಾರೆ ನೋಡಿ. ಮುಖ್ಯವಾಗಿ ಬಹಳಷ್ಟು ಬಡ ಜನರಿಗಂತೂ ಬಹಳಷ್ಟು ಹೆಲ್ಪ್ಫುಲ್ ಆಗೋದಿದೆ. ಸೊ ಶ್ರೀಮಂತ ಏನು ದುಡಿಯೋರಿಗೂ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಇಲ್ಲಿ ಬಡವರು ಕೂಡ ಹೆಲ್ಪ್ ಆಗತ್ತೆ. ಯಾಕಂದರೆ ಜೋಪಡಿಯಲ್ಲಿ ಅಲ್ಲಿ ಇಲ್ಲಿ ಪಾಪ ಇರ್ತಾರೆ, ಅವ್ರ ಹತ್ರ ರೇಷನ್ ಕಾರ್ಡ್ ಇದ್ರೆ ಸಾಕು, ಇಂತಹ ಒಂದು ವಸ್ತುಗಳು ಎಷ್ಟೋ ಹೆಲ್ಪ್ ಆಗುತ್ತೆ. ವೀಕ್ಷಕರೇ, ಇಂತಹ ಒಂದು ಸ್ಕೀಮ್ ಎಲ್ಲಿ ಸಿಗುತ್ತೆ ಹೇಳಿ ನೀವೇ? ಸೊ ಇದಕ್ಕೆ ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ಈ ಒಂದು ಸ್ಕೀಮ್ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾನೆ. ಅರ್ಥ ಆಗಿಲ್ಲ ಅಂದರೆ ಆಗಲೇ ಕೊಟ್ಟಿದ್ದೀನಲ್ಲ ವೆಬ್ಸೈಟ್ ಲಿಂಕು, ಸೊ ಅಲ್ಲಿ ಹೋಗಿ ನೀವು ಕಂಪ್ಲೀಟ್ ಆಗಿ ಒಂದು 2 ನಿಮಿಷ ಅಲ್ಲಿ ಕೊಡಿ ಸಾಕು. ಓದಿದ್ರೆ ಎಲ್ಲ ಕೂಡ ಮಾಹಿತಿ ಅರ್ಥ ಆಗತ್ತೆ. ಓದಲ್ದವ್ರಿಗೆ ಇಲ್ಲಂತರೂ ಮಾಹಿತಿ ಕೊಟ್ಟಿದ್ದೀನಿ. ಸೊ ವೀಕ್ಷಕರೇ, ಇದನ್ನು ನೀವಷ್ಟೇ ತಿಳ್ಕೊಳ್ಳೋದಲ್ಲ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಬೇಕು. ನಿಮ್ಮ ಒಂದು ಕುಟುಂಬದಲ್ಲಿ ಯಾರ್ಯಾರಿರ್ತಾರೆ, ನಿಮ್ಮ ಹೊರಗಡೆ ಸ್ನೇಹಿತರು ಯಾರ್ಯಾರಿರ್ತಾರೆ, ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಾನು ವ್ಯೂಸ್ಗೋಸ್ಕರ ಹೇಳ್ತಾ ಇಲ್ಲ, ಯಾಕಂದರೆ ಈ ಸ್ಕೀಮ್ ನೋಡಿದ್ರೆ ನನಗೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಲಾಂಚ್ ಆದ್ಮೇಲೆ ಬಹಳಷ್ಟು ಖುಷಿ ಆಗುತ್ತೆ ನನಗೆ. ಈಗಾಗಲೇ ಒಂದು ಬಂದ ಮೇಲೆನೆ ಲಾಂಚ್ ಮಾಡ್ತೇವೆ ಅಂತ ಹೇಳಿದ್ದಾರೆ, ಇನ್ನೂ ಕೂಡ ಲಾಂಚ್ ಮಾಡಿಲ್ಲ. ಸೊ ಲಾಂಚ್ ಮಾಡಿದ್ಮೇಲೆ ಅರ್ಜಿ ಎಲ್ಲಿ ಸಲ್ಲಿಸಬೇಕು, ಮತ್ತೆ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು, ಮೋಸ್ಟ್ಲಿ ಅದನ್ನೇನು ಹೆಚ್ಚಿಗೆ ಅವ್ರು ಏನು ಮಾಡಲ್ಲ, ಡೈರೆಕ್ಟ್ ಆಗಿ ಹಾಕ್ಲಿಕ್ಕೆ ನೋಡ್ತಾರೆ. ಅವ್ರ ಹತ್ರ ಏನು ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೇಕು, ಇಲ್ಲಿ ಹೋಗಿ ಸಲ್ಲಿಸ್ಬೇಕು, ಅದಂತರೂ ಏನು ಹೆಚ್ಚಾಗಿ ಅವರು ಬಿಡಲ್ಲ. ಡೈರೆಕ್ಟ್ ಆಗಿ ಏನು ಅಕೌಂಟಿಗೆ ಹಾಕ್ತಾರಲ್ಲ PM ಕಿಸಾನ್ ಯೋಜನೆ ತರ ಅಮೌಂಟು, ಸೊ ಅದೇ ರೀತಿಯಾಗಿ ಇವರು ಡೈರೆಕ್ಟ್ ಆಗಿ ಲಾಂಚ್ ಮಾಡೇ ಬಿಡ್ತಾರೆ. ಬಹಳ ಆದರೆ ರೇಷನ್ ಅಂಗಡಿಗಳಲ್ಲಿ ಈ ಸಾಮಾನುಗಳನ್ನು ಕೊಡ್ಬೋದು, ಇಲ್ಲ ಅಂದರೆ ಮತ್ತೊಂದು ಏನಾದರೂ ಅವರು ಪ್ಲ್ಯಾನ್ ಮಾಡಿರ್ತಾರೆ. ಸೊ ನೋಡೋಣ ಈ ಒಂದು ಸ್ಕೀಮ್ ಬಗ್ಗೆ ಮತ್ತೆ ಏನಾದರೂ ಮಾಹಿತಿ ಬಂದರೆ, ಮತ್ತೆ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಮತ್ತು ಇಲ್ಲಿ ಅನ್ನಭಾಗ್ಯ ಆಗಿರಲಿ, ಯಾವುದೇ ರೀತಿಯ ಕರ್ನಾಟಕದಲ್ಲೇ ಆಗಲಿ, ಒಂದು ರಾಜ್ಯದಲ್ಲೇ ಆಗಿರಲಿ, ಕೇಂದ್ರ ಸರ್ಕಾರದಿಂದ ಬಂದಿರಲಿ, ಸ್ಟೇಟ್ ಲೆವೆಲ್ದಿಂದ ಬಂದಿರಲಿ, ಎಲ್ಲ ಸ್ಕೀಮ್ಗಳ ಬಗ್ಗೆ, ಜಾಬ್ ನ್ಯೂಸ್ ಬಗ್ಗೆ ನಮ್ಮ ಒಂದು ಚಾನಲ್ನಲ್ಲಿ ಮಾಹಿತಿ ಸಿಗ್ತಾ ಇರತ್ತೆ. ಸೊ ಈ ಒಂದು ವಿಡಿಯೋನ ಲಿಂಕನ್ನು ಶೇರ್ ಮಾಡೋದ್ರ ಜೊತೆಗೆ ಮುಂದಿನ ಒಂದು ಯೋಜನೆಗಳ ಬಗ್ಗೆ ಮಾಹಿತಿ ತಿಳ್ಕೊಬೇಕಂದ್ರೆ ಲೈಕ್ ಮಾಡಬೇಕು, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅನ್ಕೊಳ್ಳಿ. ಸೊ ಅರ್ಥ ಆಗಿದ್ರೆ ಈ ಒಂದು ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.